ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಆದ ರೆಸಿಪಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎನಿ ಟೈಮ್ ನೀವು ಮಾಡಿ ತಿನ್ಬೋದು. ಇದರ ರುಚಿ ರಿಯಲಿ ಫ್ರೆಂಡ್ಸ್, ಈ ರೀತಿಯೂ ನಾವು ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಅಥವಾ ಲಂಚ್ ಬಾಕ್ಸ್ ರೆಸಿಪಿನ ಅಥವಾ ಡಿನ್ನರ್ ರೆಸಿಪಿನ ಕೂಡ ನಾವು ಮಾಡ್ಕೋಬೋದು. ಯಾವಾಗ ಬೇಕಾದಾಗ ನಾವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಕ್ರಿಸ್ಪಿ ಇರುತ್ತಂದರೆ ತುಂಬ ಕ್ರಿಸ್ಪಿ, ಅಷ್ಟೇ ಸಾಫ್ಟ್, ಅಷ್ಟೇ ರುಚಿ, ಅಷ್ಟೇ ಆರೋಗ್ಯಕರವಾದ ಒಂದು ಈ ರೆಸಿಪಿ. ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಮೊಸರು, ಅಥವಾ ಇಲ್ಲಿ ನಾನು ಮೊಸರು ಮತ್ತು ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ. ಸೊ ಅದ್ರ ಜೊತೆ ನಾನು ಇದನ್ನು ತಿಂದೆ. ತುಂಬ ಚೆನ್ನಾಗಿ ರುಚಿಯಾಗಿತ್ತು ಮತ್ತು ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಅಂದರು. ಅಥವಾ ಚಟ್ನಿ ಜೊತೆ ಕೂಡ ತಿನ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಹೆಸರು ಕಾಳು 1 ಕಪ್ಪಷ್ಟು ಹೆಸರು ಕಾಳನ್ನು ನಾನು ನೆನೆಸಿಟ್ಟಿದ್ದೆ. ಸ್ವಲ್ಪ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ರಾತ್ರಿನೇ ಹೆಸರು ಕಾಳು ನೆನೆಸಿದ್ದೆ. ಸೊ ಅದನ್ನು ಈಗ ಇಲ್ಲಿ ನಾನು 1-2 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ 1 ಕಪ್ಪಷ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನೊಂದು ಕಪ್ಪು, ಒಟ್ಟು 2 ಕಪ್ ಆಯ್ತಲ್ವ ಈಗ. ಸೊ 2 ಕಪ್ಪಷ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ. ಹಾಗೆ ಇನ್ನೊಂದು ಕಪ್ ಸೇಮ್ ಅದೇ ಕಪ್ಪಲ್ಲಿ ಒಟ್ಟು 3 ಕಪ್ಪಷ್ಟು ಈ ಹೆಸರು ಕಾಳನ್ನು, ನಾನು ನೆನೆಸಿರುವಂತಹ ಹೆಸರು ಕಾಳನ್ನು ಇದರಲ್ಲಿ ಹಾಕ್ಕೊಂಡೆ. 1 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟು ರವೆ ಎಲ್ಲ ಮಾಡ್ತಿರಲ್ಲ, ಸೊ ಆ ರವೆ ಹಾಕ್ಕೋಬೇಕು. ಹಾಗೆ 1 ಕಪ್ಪಷ್ಟು ಮೊಸರು ಮತ್ತು 2 ಕಪ್ಪಷ್ಟು ನೀರು. ಸೊ ಅದನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ರುಬ್ಕೋಬೇಕು. ದೋಸೆ ಹದಕ್ಕೆ ಇದನ್ನು ರುಬ್ಕೋಬೇಕಾಗತ್ತೆ. ಫೈನಾಗಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿಯಾಗಿ ಇದನ್ನು ರುಬ್ಕೊಂಡು ನೋಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೈ ಪ್ರೋಟೀನ್ ರೆಸಿಪಿ ಇದು ನೋಡಿ. ಈ ರೀತಿಯಾಗಿ ಫೈನಾಗಿ ಇದನ್ನು ರುಬ್ಕೋಬೇಕು. ಸೊ ಈಗ ಇದು ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ತುಂಬ ಚೆನ್ನಾಗಿ ರುಚಿ ಬರಲು, ಮತ್ತೇನಂದರೆ ಇದಕ್ಕೆ ಚಟ್ನಿ ಕೂಡ ಬೇಕಾಗಿರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅಥವಾ ಎಲ್ಲಾದರೂ ಹೊರಗಡೆ ಹೋದರೂ ಕೂಡ ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಹೆಚ್ಚಿರುವಂಥ 2 ಈರುಳ್ಳಿ, 1 ಟೊಮೆಟೊ, 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ಇದಕ್ಕೆ ಚಟ್ನಿನೇ ಬೇಕಾಗಿರಲ್ಲ, ಹಾಗೆ ತಿನ್ಬೋದು. ಬಿಸಿ ಬಿಸಿ ತಿಂತಾಯಿದ್ರೆ ಲೆಕ್ಕನೇ ಇರಲ್ಲ, ಅಷ್ಟು ತಿಂತೀರಾ. ಸೊ ಹಾಗಾಗಿ ಇದನ್ನು ಈ ಥರ ಮಾಡ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಈಗ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಚಿಕ್ಕದೊಂದು ಪ್ಯಾನ್ ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಇದರಲ್ಲಿ ಸ್ವಲ್ಪ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ಡೈಜೆಷನ್ಗೂ ಕೂಡ ಒಳ್ಳೆಯದು. ಸೊ ಈಗ ಇಲ್ಲಿ ನಾನು ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಗೀ ಹಾಕ್ಕೋಬೇಕು. ಗೀ ಅಥವಾ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ವೈಟ್ ಸೀಸಮ್. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಕೈಯಿಂದನೇ. ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ 2 ಸ್ಪೂನಷ್ಟು ಇದರಲ್ಲಿ ಈ ಥರ ಹಾಕ್ಕೋಬೇಕು ನೋಡಿ. ಈ ಥರ ಇದು ಆ್ಯಕ್ಚುಲಿ ಏನಂದರೆ ಬಂದೋಸ ನಾನು ಮಾಡ್ತಾ ಇರೋದು. ಈ ಬಂದೋಸ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ನೀವು ಬಂದೋಸ ಮಾಡಿದರೆ ಇದ್ರ ಫ್ಯಾನ್ ಆಗಿ ಹೋಗ್ಬಿಡ್ತೀರ. ಆರೋಗ್ಯಕರವಾದ ಹೈ ಪ್ರೋಟೀನ್ ಬಂದೋಸ. ಇದನ್ನು ಸ್ವಲ್ಪ ಹೊತ್ತು 1 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ಟಿದ ನಂತರ ಮತ್ತೆ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಒಂದು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕು. ಅದೇ ರೀತಿ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಬಿಳಿ ಎಳ್ಳು, ಕರಿಬೇವು ಸೊಪ್ಪು ಹಾಕ್ಕೊಂಡು ನಂತರ 2 ಸ್ಪೂನಷ್ಟು ಇದನ್ನು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಬಂದೋಸ ಮಾಡ್ಕೋಬೇಕು. ನಂತರ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ಈ ಥರ ಟರ್ನ್ ಮಾಡಿಕೊಂಡು 2 ಕಡೆ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಸಿಮ್ಮಲ್ಲಿ ಇಟ್ಕೊಂಡು ಏನಾಗುತ್ತೆ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಸುಮ್ಮನೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಅಷ್ಟು ಚೆನ್ನಾಗಿರಲ್ಲ, ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಇದನ್ನು 2 ಕಡೆ ಚೆನ್ನಾಗಿ ಈ ರೀತಿ ಕಲರ್ ಬರೋ ತನಕ ಇದನ್ನು ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಬಂದೋಸ ಮಾಡಿದೆ. ಹೈ ಪ್ರೋಟೀನ್ ಬಂದೋಸ ಇದು ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ತಿನ್ನಿ, ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನಾನು ಮೊಸರು ಜೊತೆ ಮತ್ತು ಈ ಉಪ್ಪಿನಕಾಯಿ ಜೊತೆ ನಾನು ಎಲ್ರಿಗೂ ಕೊಟ್ಟೆ. ತುಂಬ ಎಂಜಾಯ್ ಮಾಡಿ ತಿಂದರು. ಮತ್ತೇನೆಂದರೆ ಇದಕ್ಕೆ ಉಪ್ಪಿನಕಾಯಿನೂ ಬೇಡ, ಮೊಸರು ಬೇಡ, ಹಾಗೆ ಕೂಡ ತಿನ್ಬೋದು. ಸೊ ಹಾಗಾಗಿ ಈ ರೀತಿ ಮಿಸ್ ಮಾಡದೆ ನೀವು ಒಮ್ಮೆ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.